ಜಂತರ್ ಮಂತರ್ ಪ್ರತಿಭಟನೆ ಬಳಿಕ ಮಡಿಲ ಮಾಧ್ಯಮಗಳ ತನಿಖಾ ಪತ್ರಿಕೋದ್ಯಮ ಎಂಥದ್ದು ಅನ್ನೋದು ಬಯಲಾಗಿದೆ. ಅತ್ಯಾಚಾರ ಬೆದರಿಕೆಗಳನ್ನು ಕಡೆಗಣಿಸೋದು, ಯಾರದೇ ವೈಯಕ್ತಿಕ ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸೋದು ತಪ್ಪು ಅಲ್ಲ ಅನ್ನೋ ಹಾಗೆ ನಡೆದುಕೊಳ್ಳೋದು ಅವುಗಳ ಸಂಸ್ಕಾರ ಆಗ್ಬಿಟ್ಟಿದೆ. ಈಗ ಈ ನಿರ್ಲಜ್ಜ ಮಡಿಲ ಮಾಧ್ಯಮ ಚಾನೆಲ್ಗಳಿಗೆ ಜಂತರ್ ಮಂತರ್ ಪ್ರತಿಭಟನೆ ಯಾಕೆ ನಡೀತು ಅನ್ನೋದು ಮುಖ್ಯ ಆಗಲಿಲ್ಲ. ಇಡೀ ದೇಶನೇ ಅದರ ಪರವಾಗಿ ನಿಂತಿತ್ತು ಅನ್ನೋದು ಇವರಿಗೆ ಮುಖ್ಯ ಆಗಲಿಲ್ಲ. ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಗಂಭೀರ ಸಮಸ್ಯೆಗಳಿರೋದು, ಅಲ್ಲೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಫಿಯಾ ಬೆಳೆದು ನಿಂತಿರೋದು, ಅದಕ್ಕಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೆಲೆ ತರ್ತಾ ಇರೋದು ಅವ್ರಿಗೆ ದೊಡ್ಡ ಸುದ್ದಿ ಆಗಲಿಲ್ಲ. ಆದ್ರೆ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಮೋದಿಯನ್ನ ಟೀಕೆ ಮಾಡಿದ್ರು ಅಂತ ಅಂದ ಕೂಡಲೇ ಈ ಮಡಿಲ ಮೀಡಿಯಾಗಳು ಉರಿದು ಬಿದ್ದುವು. ಮತ್ತೆ ತನಿಖಾ ಪತ್ರಿಕೋದ್ಯಮದಲ್ಲಿನ ತಮ್ಮ ಅಮೋಘ ಪ್ರತಿಭೆಯನ್ನ ಇಡೀ ದೇಶಕ್ಕೆ ತೋರಿಸಿದ್ವು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಕಳಪೆ ಮಟ್ಟ ಮುಟ್ಟಿರೋದ್ರ ವಿರುದ್ಧ ಜನರಲ್ಲಿದ್ದಂಥ ಒಂದು ಆಳವಾದ ಕೋಪ ಮತ್ತೆ ಅಸಮಾಧಾನ ಜನ್ಜಿ ಪ್ರತಿಭಟನೆ ಹೊತ್ತಿನಲ್ಲಿ ಹೊರಗೆ ಬಂತು. ಆದ್ರೆ ಅಂತಹ ಸಮಸ್ಯೆ ಬಗ್ಗೆ ಜವಾಬ್ದಾರಿಯಿಂದ ಮಾತನಾಡಬೇಕಾದಂಥ ಈ ಟಿವಿ ಸುದ್ದಿ ಚಾನೆಲ್ಗಳು ಮಾತ್ರ ಕಣ್ಣು ಕಿವಿ ಎರಡನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ವು. ಬಾಯಲ್ಲಿ ಮೋದಿ ಸರ್ಕಾರದ ಗುಣಗಾನ ನಿರಂತರವಾಗಿತ್ತು. 15 ವರ್ಷದ ರುಚಿಕಾ ಸಿಂಗ್ ಜಂತರ್ ಮಂತರ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕೆಟ್ಟ ಪದಗಳನ್ನು ಬಳಸಿದಂತಹ ವಿಡಿಯೋ ವೈರಲ್ ಆದ ನಂತರ ಸಾರ್ವಜನಿಕವಾಗಿ ಆಕೆ ಕಾಣಿಸ್ಕೊಂಡಿಲ್ಲ. ಆಕೆ ವಿರುದ್ಧ ಮಾನನಷ್ಟ ಮತ್ತೆ ಶಾಂತಿ ಉಲ್ಲಂಘನೆಯನ್ನ ಪ್ರಚೋದಿಸೋದಕ್ಕೆ ಉದ್ದೇಶಪೂರ್ವಕ ಅವಮಾನ ಸೇರಿದ ಹಾಗೆ 6 FIRಗಳು ದಾಖಲಾಗಿವೆ. ಈ ಪ್ರಕರಣದ ಕುರಿತ ನ್ಯೂಸ್ 18 ವರದಿಯಲ್ಲಿ ಅದು ಮೋದಿ ವಿರುದ್ಧ ಮಾತಾಡಿದವಳ ವಿರುದ್ಧ ಎಂಥ ಅದ್ಭುತ ತನಿಖೆಯನ್ನ ಮಾಡಿತು ಅನ್ನೋದನ್ನ ವಿವರಿಸಿ ಹೇಳಲಾಗಿದೆ. ಆಕೆ ಕುಟುಂಬ ನೆಲೆಸಿತು ಅಂತ ಹೇಳಲಾದಂಥ ನೋಯ್ಡಾದ ಫ್ಲಾಟ್ಗೆ ಹೋಗಿ ಬೀಗ ಹಾಕಲಾಗಿದೆ ಅನ್ನೋದನ್ನ ತೋರಿಸ್ತು. ಆ ಹುಡುಗಿ ಬ್ಯೂಟಿ ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಪತ್ತೆ ಹಚ್ಚಿ ಅದನ್ನ ಇಡೀ ಜಗತ್ತಿಗೆ ಹೇಳಲಾಯಿತು. ಪೊಲೀಸರಿಗೆ ಹೆದರಿ ಆಕೆಯ ಕುಟುಂಬ ಓಡ್ ಹೋಗಿದೆಯಾ ಅಥವಾ ಈ ಪ್ರಕರಣವನ್ನ ಕೈ ಬಿಡಬಹುದು ಅಂತ ಭಾವಿಸಿ ತಲೆಮರೆಸ್ಕೊಂಡಿದೆಯಾ ಅಂತ ಅಸಾಧಾರಣ ತರ್ಕವನ್ನು ಕೂಡ ಮಂಡಿಸಲಾಯಿತು. 15 ವರ್ಷದ ಆಕೆಯನ್ನ 25 ವರ್ಷದವಳು ಅಂತ ಹೇಳಲಾಯಿತು. ಅದೇ ಚಾನೆಲ್ನ ಮತ್ತೊಂದು ವರದಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿತ್ತು. ಆಕೆ ಸ್ವಲ್ಪ ದಿನ ನೇಲ್ ಆರ್ಟ್ ಕಲಿಯೋದಕ್ಕೆ ಹೋಗ್ತಾ ಇದ್ದಂಥ ಬ್ಯೂಟಿ ಸಲೂನ್ ಅನ್ನ ಪತ್ತೆ ಹಚ್ಚಿಬಿಟ್ಟು ಅದ್ರ ಮಾಲೀಕನನ್ನ ಮಾತಾಡಿಸಲಾಯಿತು. ಆಕೆಯಲ್ಲಿ ಸುಳ್ಳು ಹೆಸರಲ್ಲಿ ಸೇರಿದ್ಲು ಮತ್ತೆ ಆಧಾರ್ ಕಾರ್ಡ್ ಕೇಳಿದ್ರೆ ಆಕೆ ಕೊಟ್ಟಿರ್ಲಿಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನ ಪ್ರಸಾರ ಮಾಡಲಾಯಿತು. ಆಧಾರ್ ಕಾರ್ಡ್ ಕೊಡದೇ ಇದ್ದ ಕಾರಣಕ್ಕೆ ಆಕೆಯನ್ನ ಸಲೂನ್ಗೆ ಬರದೇ ಇರೋ ಹಾಗೆ ಹೇಳಲಾಯ್ತಂತೆ. ಒಬ್ಬ ಅಪ್ರಾಪ್ತ ವೈಯಕ್ತಿಕ ವಿವರಗಳನ್ನ ಈ ಮಹಾನ್ ಮಾಧ್ಯಮದ ಜನ ಟಿವಿಯಲ್ಲಿ ಪ್ರಸಾರ ಮಾಡಿದ್ರು. ಆಕೆಯ ತಾಯಿಯ ಖಾಸಗಿ ಸಂದೇಶಗಳನ್ನ ಕೂಡ ಪ್ರೈಮ್ ಟೈಮ್ ಟಿವಿಯಲ್ಲಿ ತೋರಿಸಿ ಅದನ್ನ ಮಹಾ ತನಿಖೆ ಅನ್ನೋ ಹಾಗೆ ಇವರೆಲ್ಲ ಬಿಂಬಿಸಿದ್ರು. ಇದ್ರ ವಿರುದ್ಧ ಸಿಜೆಪಿ ವಕ್ತಾರ ಸೌರವ್ ದಾಸ್ ಕಟ್ಟುವಾಗಿನ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. CNN, ನ್ಯೂಸ್ 18 ಮತ್ತೆ ಅಂತಹ ಮಡಿಲ ಮಾಧ್ಯಮ ಚಾನೆಲ್ಗಳು ರುಚಿಕಾ ವಿರುದ್ಧದ ಇಂಥ ತನಿಖೆಯನ್ನ ತಕ್ಷಣ ನಿಲ್ಲಿಸಬೇಕು. ಇದು ಪತ್ರಿಕೋದ್ಯಮ ಅಲ್ಲ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ವರದಿಗಾರಿಕೆ ಕೂಡ ಅಲ್ಲ ಅಂತ ಅವ್ರು ಹೇಳಿದ್ರು. ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೈರ್ ಅವರು ಅಂಬಾನಿ ನ್ಯೂಸ್ ಚಾನೆಲ್ ಉದ್ಯೋಗಿಗಳಿಂದ ಎಂಥ ತನಿಖಾ ಪತ್ರಿಕೋದ್ಯಮ ಅಂತ ವ್ಯಂಗ್ಯ ಆಡಿದ್ರು. ನಿಮ್ಮ ಇಂಥ ನಡತೆ ಕಾರಣದಿಂದಾಗಿನೇ ಜನ ಬೀದಿಯಲ್ಲಿ ನಮ್ಮ ಬೆನ್ನನ್ನ ಬೀಳ್ತಾ ಇದ್ದಾರೆ. ಇದೇ ಬುದ್ಧಿವಂತಿಕೆಯನ್ನ ನೀವು ಈ ಪೇಪರ್ ಲೀಕ್ ಮಾಫಿಯಾ ಬಯಲ್ ಮಾಡೋದಕ್ಕೆ ಬಳಸಬಹುದಾಗಿತ್ತು ಅಂತ ಹಿರಿಯ ಪತ್ರಕರ್ತೆ ಸ್ವಾತಿ ಚತುರ್ವೇದಿ ಅವರು ಬರೆದ್ರು. ಆ ಪ್ರತಿಭಟನೆ ಸಮಯದಲ್ಲಿ ಆಕೆ ಮೋದಿ ಮತ್ತೆ ಇತರ ಮಂತ್ರಿಗಳನ್ನ ನಿಂದಿಸಿದ್ರು ಅನ್ನುವಂಥ ಒಂದೇ ಅಪರಾಧಕ್ಕಾಗಿ ಒಬ್ಬ ಅಪ್ರಾಪ್ತ ಬಾಲಿಕೆಯ ವಿರುದ್ಧ ಈ ದೇಶದ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಇಷ್ಟೆಲ್ಲ ಸೋ ಕಾಲ್ಡ್ ತನಿಖಾ ಪತ್ರಿಕೋದ್ಯಮವನ್ನ ಮಾಡಿದ್ವು. ಯಾವಾಗ ಜನರು ಒಬ್ಬರ ಬೆನ್ನಲ್ಲೊಬ್ರು ಈ ಭಯಂಕರ ತನಿಖಾ ವರದಿಗಾಗಿ ಟೀಕೆ ಮಾಡತೊಡಗಿದ್ರು, ಆಗ CNN ಮತ್ತೆ ನ್ಯೂಸ್ 18 X ನಲ್ಲಿ ತನ್ನ ಆ ಎಕ್ಸ್ಕ್ಲೂಸಿವ್ ವರದಿಯನ್ನ ಡಿಲೀಟ್ ಮಾಡ್ತು. ಆದ್ರೆ ಮತ್ತೊಂದ್ ಕಡೆ ಅನೇಕ ಮಡಿಲ ಮಾಧ್ಯಮ ಆಂಕರ್ಗಳು ಸಂಸ್ಕಾರದ ಬಗ್ಗೆ ಪಾಠ ಮಾಡೋದಕ್ಕೆ ಕೂತ್ ಬಿಟ್ಟಿದ್ರು. ಉದ್ಯಮಿಯಿಂದ ಹಣ ವಸೂಲಿ ಮಾಡಿದಂಥ ಆರೋಪದಲ್ಲಿ ತಿಹಾರ ಜೈಲಿಗೆ ಹೋಗಿ ಬಂದು ತಿಹಾಡಿ ಅಂತಾನೆ ಕರೆಯಲ್ಪಡ್ತಾ ಇದ್ದಂಥ DD ನ್ಯೂಸ್ನ ಸುಧೀರ್ ಚೌಧರಿ ತರದವರ ಸಂಸ್ಕೃತಿಯ ಪಾಠ ಶುರುವಾಗ್ಬಿಟ್ಟಿತ್ತು. ಇಂಥ ಭಾಷೆಯನ್ನ ಸಮರ್ಥಿಸಿಕೊಳ್ಳುವಂಥ ನಾಯಕರು ಇಡೀ ಚಳುವಳಿಯನ್ನ ಸಂಸ್ಕಾರ ರಹಿತ ಚಳುವಳಿಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ ABP ನ್ಯೂಸ್ನ ಚಿತ್ರ ತ್ರಿಪಾಠಿ ತರದವರು ಭಾರಿ ಕಳವಳದಿಂದ ಹೇಳಿದರು. ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಅಂತೂ ಪ್ರತಿಭಟನಾಕಾರರು ಕ್ಷಮೆ ಯಾಚಿಸೋದಕ್ಕೇನೆ ಬಿಡಬಾರ್ದು, ಅವ್ರಿಗೆ ಜೈಲೇ ಸರಿ ಅಂತ ಮೋದಿ ಸರ್ಕಾರಕ್ಕೆ ಪ್ರಿಯ ಆಗೋ ಹಾಗೆ ಸಲಹೆಯನ್ನ ಕೊಟ್ಟರು. ನ್ಯೂಸ್ 18 ಇಂಡಿಯಾದಲ್ಲಿ ಸುಶಾಂತ್ ಸಿನ್ಹಾ ಕೂಡ ಮೋದಿ ವಿರುದ್ಧ ಬಳಸಲಾದಂತಹ ಭಾಷೆ ತುಂಬಾನೇ ಅಸಭ್ಯವಾಗಿದೆ ಅಂತ ಗೋಳಾಡಿದ್ರು. ನಾವು ಆ ಪದಗಳನ್ನ ಪರದೆ ಮೇಲೆ ಬರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ಪ್ರಧಾನಮಂತ್ರಿಯ ಪರವಾಗಿ ಸಾಮಾನ್ಯ ನಾಗರಿಕರು ಎಷ್ಟು ನೋಯ್ತಾ ಇದ್ರು ಅನ್ನೋದ್ರ ಕುರಿತು ಕೂಡ ಸುದ್ದಿಯನ್ನ ಮಾಡಿದ್ರು. ಮೋದಿಗೆ ಸಾರ್ವಜನಿಕವಾಗಿ ಆಕೆ ಕ್ಷಮೆಯನ್ನ ಯಾಚಿಸಿದ ನಂತರ ಕೂಡ ಈ ಮಡಿಲ ಮಾಧ್ಯಮದ ಆಂಕರ್ಗಳ ಭಾಷಾ ಪೊಲೀಸ್ಗಿರಿ ನಿಲ್ಲಲಿಲ್ಲ. ಇವರಲ್ಲಿ ಯಾರು ಕೂಡ ತಾವೊಬ್ಬ ಅಪ್ರಾಪ್ತೆಯನ್ನ ಗುರಿ ಮಾಡಿ ಮಾತಾಡ್ತಾ ಇದ್ದೀವಿ, ಇದು ಸರಿಯಲ್ಲ ಅನ್ನುವಂಥ ಕಿಂಚಿತ್ ತಿಳುವಳಿಕೆಯನ್ನು ಕೂಡ ಅವ್ರು ತೋರಿಸಲಿಲ್ಲ. ಪತ್ರಿಕೋದ್ಯಮದ ಹೆಸರಲ್ಲಿ ಈ ದೊಡ್ಡ ಜನರು ಮಾಡಿದಂಥ ಕೆಲಸದಿಂದಾಗಿ
ಇದ್ದು ಬಂದವರೆಲ್ಲ ಆಕೆಯನ್ನ ಆನ್ಲೈನ್ನಲ್ಲಿ ನಿಂದಿಸೋ ಹಾಗಾಯ್ತು. ಆಕೆಯ ವೈಯಕ್ತಿಕ ವಿವರಗಳನ್ನು ಇನ್ನಷ್ಟು ಜಾಲಾಡ್ಲಾಯ್ತು. ಇವರೆಲ್ಲ ಗುರಿ ಮಾಡಿದ್ದು ಆಕೆಯನ್ನಷ್ಟೇ ಅಲ್ಲ, ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ 23 ವರ್ಷದ ಕಂಟೆಂಟ್ ಕ್ರಿಯೇಟರ್ ಶ್ರದ್ಧಾ ಸಿಂಗ್ ಅವರ ವಿರುದ್ಧ ಕೂಡ ದ್ವೇಷ ಕಾರಿದ್ರು. ವರದಿಯ ಪ್ರಕಾರ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ RAF ಅನ್ನ ಅಪಹಾಸ್ಯ ಮಾಡುವಂಥ ರೀಲನ್ನು ಪೋಸ್ಟ್ ಮಾಡಿದ ನಂತರ ಬಿಜೆಪಿ ಬೆಂಬಲಿಗರು ಆಕೆ ಅತ್ಯಾಚಾರ ಮತ್ತೆ ಕೊಲೆ ಬೆದರಿಕೆಯನ್ನು ಹಾಕ್ತೊಡಗಿದ್ರು. ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ 33 ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ತೆಗೆದುಹಾಕ್ತು. News18 ಇಂಡಿಯಾ ಮತ್ತೆ DD ನ್ಯೂಸ್ ಆ ರೀಲನ್ನು ಪ್ರಸಾರ ಮಾಡಿ ಮತ್ತೆ ಸಂಸ್ಕಾರದ ಪಾಠ ಮಾಡೋದಕ್ಕೆ ಶುರು ಮಾಡಿದ್ವು. ಪ್ರತಿಭಟನೆಯಲ್ಲಿದ್ದಂಥ ರುಚಿಕಾ ಚಾವ್ಲಾ ಅನ್ನುವಂಥ ಮತ್ತೋರ್ವ ಯುವತಿ ವಿರುದ್ಧವೂ ಕೂಡ ಈ ಬಿಜೆಪಿ ಜನರ ಆಕ್ರೋಶ ಶುರುವಾಯಿತು. ಈ 3 ಹುಡುಗಿಯರ ವಿರುದ್ಧ FIRಗಳನ್ನು ಹಾಕಬೇಕು, ಕ್ಷಮೆಯಾಚನೆಯನ್ನು ಒಪ್ಪಬಾರದು ಅಂತೆಲ್ಲ ಹೇಳಲಾಯಿತು. ಹೀಗೆಲ್ಲ ಆ ಹುಡುಗಿಯರ ಮೇಲೆ ಈ ಬಿಜೆಪಿಯವರ ಮತ್ತೆ ಮಡಿಲ ಮಾಧ್ಯಮದ ಚಾನೆಲ್ಗಳ ದಾಳಿ ನಡೀತಾ ಇರುವಾಗ ಮೋದಿ ಅವರಿಂದ ಸಾಂಸ್ಕೃತಿಕ ಆಘಾತದ ಹೇಳಿಕೆ ಬರುತ್ತೆ. ತಮ್ಮ ದಿವಂಗತ ತಾಯಿಯ ವಿರುದ್ಧ ನಿಂದನೀಯ ಸಾಂಸ್ಕೃತಿಕ ಆಘಾತವಾಗಿದೆ ಅಂತ ಅವ್ರು ಹೇಳಿದ್ರು. ಹಾದಿ ತಪ್ಪಿದ ಮಕ್ಕಳು ಅಂತ ಹೇಳಿದ್ರು, ಅವರನ್ನ ಕ್ಷಮಿಸಬೇಕು ಅಂತ ಹೇಳಿದ್ರು. ಈ ರೀತಿ ಮಹಾನ್ ಔದಾರ್ಯದ ಪ್ರದರ್ಶನ ಆಯಿತು. ಆದರೆ ಆ ಹೆಣ್ಣು ಮಕ್ಕಳನ್ನ ಹೇಗೆಲ್ಲ ನಿಂದಿಸಲಾಗಿದೆ, ಹೇಗೆ ತಮ್ಮದೇ ಜನ ಅವರಿಗೆ ಅತ್ಯಾಚಾರದ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದನ್ನ ಕಡೆಗಣಿಸಲಾಯಿತು. ಇಲ್ಲಿನ ಮಡಿಲ ಮಾಧ್ಯಮಗಳಿಗಂತೂ ಅತ್ಯಾಚಾರದ ಬೆದರಿಕೆ ಅಂಥದ್ದು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ವಿಷಯ ಅಂತ ಅನ್ನಿಸ್ಲೇ ಇಲ್ಲ ಇವರಿಗೆ. 100 ಕೋಟಿ ಬಂಡವಾಳ, 100 ಪತ್ರಕರ್ತರು, ಸಿಬ್ಬಂದಿಗಳು, ಅತ್ಯಾಧುನಿಕ ತಂತ್ರಜ್ಞಾನ ಇದೆಲ್ಲಾನು ಇರುವಂತಹ ಈ ನ್ಯೂಸ್ ಚಾನೆಲ್ಗಳು ಪ್ರಶ್ನೆ ಪತ್ರಿಕೆ ಮಾಫಿಯಾ ವಿರುದ್ಧ ತನಿಖಾ ಪತ್ರಿಕೋದ್ಯಮವನ್ನು ಮಾಡಲಿಲ್ಲ. 20ಕ್ಕೂ ಹೆಚ್ಚು ನೀಟ್ ವಿದ್ಯಾರ್ಥಿಗಳು ಯಾಕೆ ಪ್ರಾಣ ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ ತನಿಖಾ ಪತ್ರಿಕೋದ್ಯಮವನ್ನು ಮಾಡಲಿಲ್ಲ ಇವರು. ಈ ದೇಶದಲ್ಲಿ ಉನ್ನತ ಶಿಕ್ಷಣದ ಗುಣಮಟ್ಟ ಯಾಕೆ ಕುಸಿತಾನೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವ್ರು ಯಾರು ವರದಿ ಮಾಡಲಿಲ್ಲ. ಉನ್ನತ ಶಿಕ್ಷಣ ಪಡೆಯೋದು ಇಷ್ಟೊಂದು ದುಬಾರಿ ಯಾಕಾಗಿದೆ, ಅದು ಕಳಪೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇವ್ರು ಯಾರೂ ಸುದ್ದಿ ಮಾಡಲಿಲ್ಲ. ಉನ್ನತ ಶಿಕ್ಷಣ ಪಡೆದ್ರೂ ಕೂಡ ನಿರುದ್ಯೋಗ ಪ್ರಮಾಣ ಭೀಕರವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ವರದಿಗಳು ಇವರಲ್ಲಿ ಬರಲಿಲ್ಲ. ಈಗ ಇಡೀ ಸಾವಿರಾರು ಕೋಟಿಗಳ ಸಾವಿರಾರು ಜನ ಇರುವಂತಹ ಮಡಿಲ ಮೀಡಿಯಾಗಳು ಒಟ್ಟು ಸೇರ್ಕೊಂಡು ಒಬ್ಬ 15 ವರ್ಷದ ಬಾಲಿಕೆಯ ಹಿಂದೆ ಬಿದ್ದು ತಮ್ಮ ನಿಜವಾದ ಬಂಡವಾಳ ಏನು ಅನ್ನೋದನ್ನ ಬಯಲು ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.